ಇತಿಹಾಸ ಅಂದ್ರೆ ಬರೀ ರಾಜರ ಕಥೆಯಲ್ಲ, ಅದು ಸಾಮಾನ್ಯರ ರಕ್ತದ ಕತೆ. ಇದಕ್ಕೆ ಪೂರಕವಾಗಿ ಜಗತ್ತಿನ ಶ್ರೇಷ್ಠ ಕವಿ ಬಂಟ್ರೋಲ್ ಬ್ರೆಕ್ಟ್ನ ಪದ್ಯದ ತುಣುಕೊಂದನ್ನ ಹೇಳಿ ಈ ವಿಡಿಯೋವನ್ನ ಮುಂದುವರಿತೇನೆ. ಸಪ್ತ ದ್ವಾರಗಳ ಥೀಬ್ಸ್ ನಗರವನ್ನ ಯಾರು ಕಟ್ಟಿದ್ರು? ಪುಸ್ತಕಗಳು ರಾಜ ಮಹಾರಾಜರುಗಳ ಹೆಸರನ್ನ ಹೇಳ್ತೇವೆ. ಏನು ರಾಜ ಮಹಾರಾಜರು ಕಲ್ಲು ಹೊತ್ತರೆ ಬ್ಯಾಬಿಲಾನ್ ನಗರ ಎಷ್ಟೊಂದು ಸಲ ನೆಲಸಮವಾಯಿತು. ಅಷ್ಟು ಸಲವೂ ಮತ್ತೆ ಮತ್ತೆ ಯಾರು ಅದನ್ನ ಕಟ್ಟಿದ್ರು? ಸ್ವರ್ಣೋಜ್ವಲ ಲೀಮಾ ನಗರದಲ್ಲಿ ಕಲ್ಲು ಕುಟಿಗರು ವಾಸ ಮಾಡ್ತಾ ಇದ್ದಿದ್ದಾದ್ರು ಎಲ್ಲಿ? ಚೀನಾದ ದೊಡ್ಡ ಗೋಡೆಯನ್ನ ಕಟ್ಟಿ ಮುಗಿಸಿದ ಸಂಜೆ ಅದನ್ನ ಕಟ್ಟಿದವರು ಎಲ್ಲಿ ಹೋದ್ರು? ಮಹಾನಗರ ರೋಮ್ ವಿಜಯದ ತೋರಣಗಳಿಂದ ತುಂಬಿದೆ. ಅವನ್ನ ಅಲ್ಲಿ ಯಾರು ನಿಲ್ಲಿಸಿದ್ರು? ಇವ ಅಲೆಕ್ಸಾಂಡರ್ ಭಾರತವನ್ನ ಗೆದ್ದ, ಏನು ಒಂಟಿಯಾಗಿಯೇ? ಸೀಸರ್ಗಾಲ್ ಜನರನ್ನ ಸೋಲಿಸಿದ, ಆಗ ಅವನೊಂದಿಗೆ ಒಬ್ಬ ಅಡಿಗೆ ಭಟ್ಟ ಸಹ ಇರ್ಲಿಲ್ವೇ? ಸ್ಪೇನಿನ ಫಿಲಿಪ್ ತನ್ನ ನೌಕಾದಳ ಮುಳುಗಿ ಹೋದಾಗ ಬಿಕ್ಕಿ ಬಿಕ್ಕಿ ಅತ್ತ, ಏನು ಅತ್ತವನು ಅವನೊಬ್ಬನಿಗೆ. ಪ್ರತಿ 10 ವರ್ಷಕ್ಕೊಬ್ಬ ಮಹಾಪುರುಷ. ಅವನ ಖರ್ಚನ್ನ ಯಾರು ತೆತ್ತರು? ಎಷ್ಟೊಂದು ಸಂಗತಿಗಳು, ಎಷ್ಟೊಂದು ಪ್ರಶ್ನೆಗಳು. ಇದು ಓದುಬಲ್ಲ ದುಡಿಮೆಗಾರನೊಬ್ಬನ ಪ್ರಶ್ನೆಗಳು ಎಂಬ ಕವಿತೆಯ ಸಾಲುಗಳು. ಎಷ್ಟು ಸತ್ಯಗಳು ಇತಿಹಾಸದಲ್ಲಿ ಹುದುಗಿ ಹೋಗಿವೆ ನೋಡಿ. ನಮ್ಮ ದೇಶದ ಚರಿತ್ರೆಯೂ ಕೂಡ ಅಷ್ಟೇ. ಮುಚ್ಚಿದ ಕೆಂಡ. ಅಂಥದೊಂದು ಕೆಂಡವೇ ಭೀಮಾ ಕೊರೆಗಾಂವ್. ಹೌದು, ಪ್ರತಿ ವರ್ಷ ಜನವರಿ 1ರಂದು ಲಕ್ಷಾಂತರ ಜನ ಪುಣೆಯ ಹತ್ತಿರ ಇರುವಂತಹ ಭೀಮಾ ಕೊರೆಗಾಂವ್ಗೆ ಹೋಗಿ ಅಲ್ಲಿನ ವಿಜಯ ಸ್ತಂಭಕ್ಕೆ ನಮಸ್ಕಾರವನ್ನ ಮಾಡ್ತಾರೆ. ಇದು ದಲಿತರ ಸ್ವಾಭಿಮಾನದ ಸಂಕೇತ. ಕೇವಲ 834 ಜನ ಮಹರ್ ಸೈನಿಕರು 28,000 ಪೇಶ್ವೆ ಸೈನ್ಯವನ್ನ ಸೋಲಿಸಿದ ದಿನ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಒಂದು ನಿಮಿಷ ನಿಲ್ಲಿ. ಆ ಯುದ್ಧ ನಡೆದಿದ್ದು ಮಹಾರಾಷ್ಟ್ರದಲ್ಲಿ ನಿಜ. ಆದ್ರೆ ಆ ಯುದ್ಧದಲ್ಲಿ ಹರಿದ ರಕ್ತದಲ್ಲಿ ಕನ್ನಡಿಗರ ರಕ್ತವೂ ಇತ್ತು ಅನ್ನೋದು ನಿಮ್ಗೆ ಗೊತ್ತಾ? ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ರೋಚಕ ಸತ್ಯವನ್ನ ಹೇಳ್ತಾ ಇದ್ದೇವೆ. 1818ರ ಆ ಚಳಿಗಾಲದ ಬೆಳಗ್ಗೆ ಪೇಶ್ವೆಗಳ ಸೈನ್ಯದಲ್ಲಿ ನಿಂತು ಹೋರಾಡಿದವರು ಮತ್ತೆ ಬ್ರಿಟಿಷರ ಕಡೆ ನಿಂತು ಹೋರಾಡಿದವರಲ್ಲಿ ಸಾವಿರಾರು ಜನ ಕನ್ನಡಿಗರು ಇದ್ರು. ನಿಪ್ಪಾಣಿಯ ಅಪ್ಪ ದೇಸಾಯಿಯಿಂದ ಹಿಡಿದು ಮದ್ರಾಸ್ ಆರ್ಟಿಲರಿಯ ಗನ್ ಲಷ್ಕರ್ಗಳವರೆಗೆ ಭೀಮಾ ಕೊರೆಗಾಂವ್ ಯುದ್ಧ ಅನ್ನೋದು ಕೇವಲ ಮರಾಠಿ ಇತಿಹಾಸವಲ್ಲ, ಅದೊಂದು ದಖನ್ ಕ್ರಾಂತಿ. ಬನ್ನಿ ಈ ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋದಂತಹ ಕನ್ನಡಿಗರ ಹೆಜ್ಜೆ ಗುರುತುಗಳನ್ನ ಹುಡುಕೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಭೀಮಾ ಕೊರೆಗಾಂವ್ ಯುದ್ಧದ ಗೆಲುವಿಗೆ ಪ್ರಮುಖ ಕಾರಣ ಏನು ಗೊತ್ತಾ? ಬ್ರಿಟಿಷರ ಕಡೆ ಇದ್ದಿದ್ದು ಕೇವಲ 834 ಸೈನಿಕರು. ಎದುರಾಳಿ ಪೇಶ್ವೆಗಳ ಕಡೆ ಇದ್ದಿದ್ದು ಬರೋಬ್ಬರಿ 28,000 ಸೈನ್ಯ. ಆದರೂ ಬ್ರಿಟಿಷರು ಗೆದ್ರು. ಹೇಗೆ? ಇದಕ್ಕೆ ಉತ್ತರ ಅವರ ಬಳಿ ಇದ್ದಂತಹ 2 ಫಿರಂಗಿಗಳು. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಈ ಫಿರಂಗಿಗಳನ್ನ ನಡೆಸುತ್ತಿದ್ದವರು ಬ್ರಿಟಿಷ್ ಅಧಿಕಾರಿಗಳೇ ಆಗಿರ್ಬೋದು, ಆದ್ರೆ ಅವರಿಗೆ ಸಹಾಯಕರಾಗಿ ಅಂದ್ರೆ ಗನ್ ಲಷ್ಕರ್ಗಳಾಗಿ ಇದ್ದವರು ಯಾರು? ಅವರು ಮದ್ರಾಸ್ ಆರ್ಟಿಲರಿ ತುಕಡಿಯವರು. ದಾಖಲೆಗಳ ಪ್ರಕಾರ ಮದ್ರಾಸ್ ಆರ್ಟಿಲರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಹುತೇಕ ಲಷ್ಕರ್ಗಳು ನೇಮಕವಾಗಿದ್ದು ಇಂದಿನ ಕರ್ನಾಟಕದ ಬಳ್ಳಾರಿ, ಮೈಸೂರು ಮತ್ತೆ ಬೆಂಗಳೂರು ಪ್ರಾಂತ್ಯಗಳಿಂದ. ಅಂದ್ರೆ ಪೇಶ್ವೆಗಳ ಸೈನ್ಯದ ಮೇಲೆ ಬೆಂಕಿ ಉಗುಳಿದ ಆ ಫಿರಂಗಿಗಳಿಗೆ ಮದ್ದು ತುಂಬಿದ ಕೈಗಳು ಕನ್ನಡಿಗರದ್ದು. ಇವರು ತಮಿಳು, ತೆಲುಗು ಮತ್ತೆ ಕನ್ನಡ ಮಾತನಾಡುವ ದಕ್ಷಿಣದ ಯೋಧರಾಗಿದ್ರು. ಅಷ್ಟೇ ಅಲ್ಲ, ಬಾಂಬೆ ನೇಟಿವ್ ಇನ್ಫಂಟ್ರಿಯ 2ನೇ ಬೆಟಾಲಿಯನ್ 1ನೇ ರೆಜಿಮೆಂಟಿನಲ್ಲಿದ್ದಂತಹ ಸೈನಿಕರ ವಿಷಯಕ್ಕೆ ಈಗ ಬರೋಣ. ಇವರನ್ನ ಮಹರ್ ಸೈನಿಕರು ಅಂತ ಕರಿತೇವೆ. ಆದ್ರೆ ಅಂದು ಬಾಂಬೆಯ ಪ್ರೆಸಿಡೆನ್ಸಿಯ ನಮ್ಮ ಉತ್ತರ ಕರ್ನಾಟಕದ ಧಾರವಾಡ, ಬೆಳಗಾವಿ ಮತ್ತೆ ವಿಜಯಪುರವನ್ನ ಒಳಗೊಂಡಿತ್ತು. ಇದನ್ನ ಬ್ರಿಟಿಷ್ ದಾಖಲೆಗಳಲ್ಲಿ ಸದರ್ನ್ ಮರಾಠ ಕಂಟ್ರಿ ಅಂತ ಕರಿತಾ ಇದ್ರು. ಬ್ರಿಟಿಷ್ ಸೇನೆಗೆ ನಮ್ಮ ಬೆಳಗಾವಿ ಮತ್ತೆ ಧಾರವಾಡದ ಗಡಿಭಾಗದ ದಲಿತ ಯುವಕರು ಅಂದ್ರೆ ಹೊಲಿಯ, ಮಾದಿಗ ಮತ್ತೆ ಬೇಡರು ಸೇರ್ಪಡೆಯಾಗ್ತಾ ಇದ್ರು. ವಿಜಯ ಸ್ತಂಭದ ಮೇಲೆ ನೀವು ನೋಡುವಂತಹ ರಾಯನಾಕ್, ಗುನ್ನಾಕ್ ಎಂಬ ಹೆಸರುಗಳಲ್ಲಿ ನಾಕ್ ಎಂಬುದು ಕೇವಲ ಮರಾಠಿ ಪದವಲ್ಲ. ನಮ್ಮ ಕರ್ನಾಟಕದ ವಾಲ್ಮೀಕಿ ನಾಯಕರು, ದಲಿತ ನಾಯಕರು ಬಳಸುವಂತಹ ನಾಯಕ ಎಂಬ ಬಿರುದಿನ ಶೈಲಿ ಅದು. ಹಾಗಾಗಿ ಆ ವೀರರಲ್ಲಿ ಕನ್ನಡದ ಮಣ್ಣಿನ ಮಕ್ಕಳು ಕೂಡ ಇದ್ರು. ಅವರು ಅಂದು ಹೋರಾಡಿದ್ದು ಭಾಷೆಗಾಗಿ ಅಲ್ಲ, ಆತ್ಮಾಭಿಮಾನಕ್ಕಾಗಿ.
ಪೇಶ್ವೆಗಳ ಕಾಲದಲ್ಲಿ ಕುತ್ತಿಗೆಗೆ ಮಡಿಕೆ ಕಟ್ಟಿಕೊಂಡು ಸೊಂಟಕ್ಕೆ ಪೊರಕೆ ಕಟ್ಟಿಕೊಂಡು ಬದುಕಬೇಕಾಗಿದ್ದಂತಹ ದಲಿತರಿಗೆ ಬ್ರಿಟಿಷ್ ಸೈನ್ಯ ಒಂದು ಘನತೆಯ ಬದುಕನ್ನ ಕೊಟ್ಟಿತ್ತು. ಆ ಅನ್ನದ ಋಣಕ್ಕಾಗಿ ನಮ್ಮ ಕನ್ನಡಿಗ ದಲಿತರು ಅಂದು ಪ್ರಾಣವನ್ನ ಬಿಟ್ರು. ಪೇಶ್ವೆ ಸೈನ್ಯದ ಮುಂಚೂಣಿಯಲ್ಲಿದ್ದಂತಹ ಕನ್ನಡಿಗರು. ಈಗ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ. ಹಾಗಾದ್ರೆ ಪೇಶ್ವೆಗಳ ಸೈನ್ಯದಲ್ಲಿ ಎಲ್ಲರೂ ಪೂಣೆಯವರೇ ಇದ್ರ? ಖಂಡಿತ ಇಲ್ಲ. ಆ ಯುದ್ಧದಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಪರವಾಗಿ ಬ್ರಿಟಿಷರ ಗುಂಡಿಗೆ ಎದುರುಡ್ಡಿ ನಿಂತ ಅತಿ ಪ್ರಮುಖ ಸರದಾರ ಯಾರು ಗೊತ್ತಾ? ಅವನು ನಿಪ್ಪಾಣಿಯ ಅಪ್ಪ ದೇಸಾಯಿ, ಅಂದ್ರೆ ಸಿದ್ದರಾಜ ದೇಸಾಯಿ. ನಿಪ್ಪಾಣಿ ಇರೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅಪ್ಪ ದೇಸಾಯಿ ಅಪ್ಪಟ ಕನ್ನಡದ ನಾಡಿನ ವೀರ. ಯುದ್ಧದ ಸಮಯದಲ್ಲಿ ಪೇಶ್ವೆಗೆ ಉಳಿದ ಸರದಾರರೆಲ್ಲ ಕೈಕೊಟ್ಟಾಗ್ಲೂ ಕೂಡ ಕೊನೆಯವರೆಗೂ ನಿಷ್ಠೆಯಿಂದ ಉಳಿದವನು ಈ ಕನ್ನಡಿಗ ಸರದಾರ. ಅವನ ಜೊತೆಗೆ ಸಾವಿರಾರು ಸೈನಿಕರು ಇದ್ರು. ಇವರೆಲ್ಲ ಯಾರು? ಇವರು ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್ ಭಾಗದ ರೈತರು, ಲಿಂಗಾಯತರು ಮತ್ತೆ ಮರಾಠರು. ಇತಿಹಾಸಕಾರರು ಹೇಳುವ ಪ್ರಕಾರ ಕೊರೆಗಾಂವ್ ಯುದ್ಧದಲ್ಲಿ ಪೇಶ್ವೆ ಸೈನ್ಯದ 3 ಪ್ರಮುಖ ತುಕಡಿಗಳಲ್ಲಿ ಒಂದು ಅಪ್ಪ ದೇಸಾಯಿಯ ನೇತೃತ್ವದಲ್ಲಿ ಇತ್ತು. ಅಂದ್ರೆ ಬ್ರಿಟಿಷರ ಫಿರಂಗಿಗಳಿಗೆ ಎದೆಯೊಡ್ಡಿ ದಾಳಿ ಮಾಡಿದವರಲ್ಲಿ ಸಾವಿರಾರು ಜನ ಉತ್ತರ ಕರ್ನಾಟಕದ ಕನ್ನಡಿಗರೇ ಆಗಿದ್ರು. ಇಲ್ಲಿ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದಿನ ಕಾಲದಲ್ಲಿ ದೇಶ ಪ್ರೇಮ ಅಂತ ಅಂದ್ರೆ ಒಡೆಯನ ಮೇಲಿನ ನಿಷ್ಠೆ. ಅಪ್ಪ ದೇಸಾಯಿ ಮತ್ತೆ ಅವನ ಸೈನಿಕರಿಗೆ ಪೇಶ್ವೆ ತಮ್ಮ ರಾಜನಾಗಿದ್ದ. ಅವನ ಅನ್ನ ತಿಂದಿದ್ದಕ್ಕೆ ಅವರು ಪ್ರಾಣವನ್ನ ಕೊಡೋದಕ್ಕೂ ಕೂಡ ಸಿದ್ಧರಾಗಿದ್ರು. ಇದನ್ನ ನಾವು ಕ್ಷಾತ್ರ ಧರ್ಮ ಅಥವಾ ಒಡೆಯನ ಋಣ ಅಂತ ಅನ್ಬಹುದು. ಪೇಶ್ವೆ ಸೈನ್ಯದಲ್ಲಿ ಕರ್ನಾಟಕ ಇನ್ಫ್ಯಾಂಟ್ರಿ ಮತ್ತೆ ಬೇಡರ ಪಡೆ. ಇನ್ನು ಆಳಕ್ಕೆ ಹೋಗೋದಾದ್ರೆ ಯುದ್ಧಕ್ಕೂ ಮುನ್ನ ಪೇಶ್ವೆ ಬಾಜಿರಾವ್ ಬ್ರಿಟಿಷರಿಗೆ ಹೆದರಿ ಓಡಿ ಹೋಗ್ತಾ ಇದ್ದ. ಅವನು ಎಲ್ಲಿಗೆ ಬಂದಿದ್ದ ಗೊತ್ತಾ? ನಮ್ಮ ಕರ್ನಾಟಕದ ಒಳನಾಡಿಗೆ. ದಾಖಲೆಗಳ ಪ್ರಕಾರ ಅವನು ಧಾರವಾಡ, ಹಾವೇರಿ ದಾಟಿ ಬಳ್ಳಾರಿಯ ಸಂಡೂರಿನವರೆಗೂ ಬಂದಿದ್ದ. ಓಡಿ ಹೋಗುವಾಗ ಅವನ ಸೈನ್ಯ ಚದುರಿ ಹೋಗಿತ್ತು. ಆಗ ಅವನಿಗೆ ರಕ್ಷಣೆ ಕೊಟ್ಟವರು, ಹೊಸ ಸೈನ್ಯವನ್ನ ಕಟ್ಟಿಕೊಟ್ಟವರು ನಮ್ಮ ಕರ್ನಾಟಕದ ಪಾಳೆಗಾರರು ಮತ್ತೆ ಬೇಡರು. ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಪತ್ರಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಪೇಶ್ವೆಯ ಸೈನ್ಯದಲ್ಲಿ ಅಸಂಖ್ಯಾತ ಕರ್ನಾಟಕ ಪದಾತಿ ದಳ ಸೇರಿಕೊಂಡಿತ್ತು ಅಂತ. ಈ ಕರ್ನಾಟಕ ಇನ್ಫ್ಯಾಂಟ್ರಿ ಅಂತಂದ್ರೆ ಯಾರು? ಇವರು ನಮ್ಮ ಚಿತ್ರದುರ್ಗ, ಬಳ್ಳಾರಿ ಮತ್ತೆ ಹಾವೇರಿ ಭಾಗದ ಬಲಿಷ್ಠ ಬೇಡರು ಮತ್ತೆ ಸೈನಿಕರು. ಇವರು ಗೆರಿಲ್ಲಾ ಯುದ್ಧದಲ್ಲಿ ನಿಪುಣರು. ಪೇಶ್ವೆ ಇವರಿಗೆ ಹಣ ಕೊಟ್ಟು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡಿದ್ದ. ಹಾಗಾಗಿ ಜನವರಿ 1ರಂದು ಭೀಮಾ ನದಿಯ ದಡದಲ್ಲಿ ಬ್ರಿಟಿಷರ ದಲಿತ ಸೈನ್ಯದ ಮೇಲೆ ಮುಗಿಬಿದ್ದ ಪೇಶ್ವೆ ಸೈನ್ಯದ ಮುಂಚೂಣಿಯಲ್ಲಿ ಅರಬ್ಬರ ಜೊತೆಗೆ ನಮ್ಮ ಈ ಕನ್ನಡಿಗ ಬೇಡರು ಕೂಡ ಇದ್ರು. ವಿಪರ್ಯಾಸ ನೋಡಿ, ಒಂದು ಕಡೆ ಹೊಟ್ಟೆಪಾಡಿಗಾಗಿ ಬ್ರಿಟಿಷ್ ಸೈನ್ಯ ಸೇರಿದ ದಲಿತ ಕನ್ನಡಿಗರು, ಇನ್ನೊಂದು ಕಡೆ ಅದೇ ಹೊಟ್ಟೆಪಾಡಿಗಾಗಿ ಪೇಶ್ವೆ ಸೈನ್ಯವನ್ನ ಸೇರಿದಂತಹ ಬೇಡರ ಕನ್ನಡಿಗರು ಸಹೋದರರೇ ಎದುರು ಬದುರಾಗಿ ನಿಂತಿದ್ರು. ಆ 12 ಗಂಟೆಗಳ ಕರಾಳ ಕಥನ ಮತ್ತೆ ಸಿದ್ದನಾಕನ ಕತೆ. ಯುದ್ಧ ಶುರುವಾಯಿತು. ಬೆಳಗ್ಗೆ 10 ಗಂಟೆ. ಬಿಸಿಲು ನೆತ್ತಿ ಸುಡ್ತಾ ಇತ್ತು. ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ದಲಿತರಿಗೆ ಕುಡಿಯೋದಕ್ಕೆ ನೀರು ಕೂಡ ಇರಲಿಲ್ಲ, ತಿನ್ನೋದಕ್ಕೆ ಅನ್ನ ಕೂಡ ಇರಲಿಲ್ಲ. ಆದರೂ ಅವರು ಜೈ ಭೀಮ್ ಅಂತ ಕರೀತಾ ಇದ್ರು. ಜೊತೆಗೆ ಅಂತೂ ಅವರು ಕೂಗಿದ್ದು ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬ ಸ್ವಾಭಿಮಾನದ ಕೂಗು. ಮದ್ರಾಸ್ ಆರ್ಟಿಲರಿಯ 24 ಜನ ಗನ್ನರ್ಗಳಲ್ಲಿ 12 ಜನ ಸತ್ತು ಹೋದ್ರು. ಆದ್ರೂ ಉಳಿದ ಕನ್ನಡಿಗ ಮತ್ತೆ ತಮಿಳಿನ ಲಷ್ಕರ್ಗಳು ಫಿರಂಗಿಗಳನ್ನ ಬಿಡ್ಲಿಲ್ಲ. ಬಾಂಬೆ ಇನ್ಫ್ಯಾಂಟ್ರಿಯ ಮಹರ್ ಸೈನಿಕರು ಗೋಡೆಯಂತೆ ನಿಂತರು. ಇಲ್ಲಿ ಸಿದ್ದನಾಕ ಎಂಬ ವೀರನ ಹೆಸರು ಕೇಳಿ ಬರತ್ತೆ. ಮಹರ್ ರೆಜಿಮೆಂಟಿನ ಈ ವೀರನ ಹೆಸರಿನ ಮೂಲ ಕೂಡ ಕುತೂಹಲಕಾರಿಯಾಗಿದೆ. ಸಿದ್ಧ ಎಂಬ ಹೆಸರು ಕರ್ನಾಟಕದ ನಾಥ ಪಂಥ ಅಥವಾ ಸಿದ್ಧ ಪರಂಪರೆಯಿಂದ ಬಂದಿರಬಹುದು ಎಂಬ ವಾದವೂ ಕೂಡ ಇದೆ. ಇವತ್ತು ಬಾಲಿವುಡ್ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಈ ಸಿದ್ದನಾಕನ ಪಾತ್ರವನ್ನ ಹೀರೋ ಆಗಿ ತೋರಿಸಲಾಗ್ತಾ ಇದೆ. ಅವನು ಕೇವಲ ಒಬ್ಬ ಸೈನಿಕನಲ್ಲ, ಅವನು ಅಂದು ದಲಿತರ ಆಕ್ರೋಶದ ಪ್ರತೀಕವಾಗಿದ್ದ. ರಾತ್ರಿ 9 ಗಂಟೆಗೆ ಯುದ್ಧ ನಿಂತಿತ್ತು. ಪೇಶ್ವೆಗಳು ಸೋಲನ್ನ ಒಪ್ಪಿಕೊಂಡು ಹಿಂದೆ ಸರಿದ್ರು. 28,000 ಸೈನಿಕರಿದ್ರೂ ಸಹ ಕೇವಲ 800 ಜನರಿದ್ದಂತಹ ಪಡೆಯನ್ನ ಸೋಲಿಸೋದಕ್ಕೆ ಆಗ್ಲಿಲ್ಲ ಅನ್ನೋದು ಪೇಶ್ವೆಗಳ ಪಾಲಿಗೆ ದೊಡ್ಡ ಅವಮಾನವಾಗಿತ್ತು. ಆದರೆ ದಲಿತರ ಪಾಲಿಗೆ ಇದು 2000 ವರ್ಷಗಳ ಗುಲಾಮಗಿರಿಯ ವಿರುದ್ಧ ಸಿಕ್ಕಂತಹ ಮೊದಲ ಗೆಲುವಾಗಿತ್ತು. ಸ್ನೇಹಿತರೆ, ಈ ಇತಿಹಾಸವನ್ನ ನಾವು ಯಾಕೆ ತಿಳ್ಕೋಬೇಕು? ಕೇವಲ ನಮ್ಮವರು ಇದ್ರು ಅಂತ ಹೆಮ್ಮೆ ಪಡೋದಕ್ಕ? ಖಂಡಿತ ಅಲ್ಲ. ಮೊದಲನೇದಾಗಿ ಅಸ್ಮಿತೆ. ಭೀಮಾ ಕೊರೆಗಾಂವ್ ಕೇವಲ ಮಹಾರಾಷ್ಟ್ರದ ದಲಿತರ ಹೋರಾಟವಲ್ಲ,
ಅದರಲ್ಲಿ ಬ್ರಿಟಿಷರ ಪರವಾಗಿ ಮದ್ರಾಸ್ ಆರ್ಟಿಲರಿಯಲ್ಲಿ, ಬಾಂಬೆ ಇನ್ಫಂಟ್ರಿಯಲ್ಲಿ ನಮ್ಮ ಕರ್ನಾಟಕದ ದಲಿತರ, ಹಿಂದುಳಿದ ವರ್ಗದವರ ರಕ್ತವೂ ಕೂಡ ಬೆರೆತಿದೆ. ಅಂಬೇಡ್ಕರ್ ಅವರು ಈ ಸ್ತಂಭಕ್ಕೆ ಭೇಟಿ ನೀಡಿದ್ದು ಕೂಡ ಇದೇ ಕಾರಣಕ್ಕೆ. ಇದು ಸಮಾನತೆಗಾಗಿ ನಡೆದಂತಹ ಯುದ್ಧ ಮತ್ತೆ ಅನಿವಾರ್ಯತೆ. ಪೇಶ್ವೆಗಳ ಕಡೆ ಹೋರಾಡಿದಂತಹ ನಿಪ್ಪಾಣಿ ಅಪ್ಪಾದೇಸಾಯಿ ಆಗಲಿ, ಬೇಡರಾಗಲಿ ದೇಶದ್ರೋಹಿಗಳಲ್ಲ. ಅವರು ಅಂದಿನ ರಾಜಕೀಯ ಮತ್ತೆ ಬಡತನದ ಅನಿವಾರ್ಯತೆಗೆ ಸಿಲುಕಿದವರು. ಅವರ ನಿಷ್ಠೆಯನ್ನು ಕೂಡ ನಾವು ಗೌರವಿಸಬೇಕು. ಇಂದು ನಾವು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಿಸುವಾಗ ನೆನಪಿರ್ಲಿ, ಆ ಮಣ್ಣಿನಲ್ಲಿ ಕನ್ನಡಿಗನ ಬೆವರು ಕೂಡ ಇದೆ, ರಕ್ತವೂ ಕೂಡ ಇದೆ. ಇತಿಹಾಸದ ಪುಸ್ತಕಗಳಲ್ಲಿ ನಮ್ಮ ಹೆಸರಿಲ್ಲದಿರಬಹುದು, ಆದ್ರೆ ಆ ವಿಜಯ ಸ್ತಂಭದ ಒಂದೊಂದು ಕಲ್ಲಿನಲ್ಲೂ ಕೂಡ ನಮ್ಮ ಪೂರ್ವಜರ ಉಸಿರಿದೆ. ಮುಂದಿನ ಬಾರಿ ಯಾರಾದ್ರೂ ಭೀಮಾ ಕೊರೆಗಾಂವ್ ಮರಾಠರ ಇತಿಹಾಸ ಅಂತ ಅಂದ್ರೆ ಎದೆ ತಟ್ಟಿಕೊಂಡು ಹೇಳಿ, ಅದು ನಮ್ಮ ದಕ್ಕನ್ ಕನ್ನಡಿಗರ ಇತಿಹಾಸವೂ ಹೌದು ಅಂತ. ಜೈ ಕರ್ನಾಟಕ. ನಮಸ್ತೆ.